ಇದು ವಿವೋ X200 FE ಮತ್ತು ಇದು OnePlus 13s ಎರಡು ಸ್ಮಾರ್ಟ್ ಫೋನ್ಗಳು ಒಂದೇ ಪ್ರೈಸ್ ಸೆಗ್ಮೆಂಟ್ ನಲ್ಲಿ ಬರ್ತಾ ಇದೆ. ಎರಡು ಸ್ಮಾರ್ಟ್ ಫೋನ್ಗಳ ಸೈಜ್ ಸೇಮ್ ಎಕ್ಸಾಕ್ಟ್ ಇದೆ. ಡಿಸೈನ್ ವಿಷಯಕ್ಕೆ ಬಂದ್ರೆ ಎರಡು ಸ್ಮಾರ್ಟ್ ಫೋನ್ಗಳು ಸೇಮ್ ಕಾಣ್ತಾ ಇದೆ. ಮುಂದಿನಿಂದ ಹಿಂದಿನಿಂದ ಎರಡು ನೋಡಿದ್ರೆ ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಆಗಿ ಕಾಣುತ್ತೆ. ಆದ್ರೆ ಡಿಫ್ರೆನ್ಸ್ ಏನು ಅಂದ್ರೆ OnePlus ನ ಕ್ಯಾಮ್ರಾ ಮಾಡ್ಯೂಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತು ವಿವೋದಲ್ಲಿನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಆದ್ರೆ ಎರಡು ಸ್ಮಾರ್ಟ್ ಫೋನ್ಗಳು ಫ್ರಂಟ್ ಇಂದ ನೋಡಿದ್ರೆ ಆಲ್ಮೋಸ್ಟ್ ಸೇಮ್ ಕಾಣುತ್ತೆ. ಯಾವುದು ವಿವೋ X200 FE ಯಾವುದು OnePlus 13R ಅಂತ ಐಡೆಂಟಿಫೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಯಾವ್ದನ್ನ ಪರ್ಚೇಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಎರಡು ಫೋನ್ಗಳ ಬಗ್ಗೆ ಮಾತಾಡೋಣ. ನೀವು ನೋಟಿಸ್ ಮಾಡಿರ್ಬೋದು, ಎರಡು ಸ್ಮಾರ್ಟ್ ಫೋನ್ಗಳು ತುಂಬಾ ಕಾಂಪ್ಯಾಕ್ಟ್ ಆಗಿದ್ದಾವೆ. ಪಾಕೆಟ್ ನಲ್ಲಿ ಎರಡು ಸ್ಮಾರ್ಟ್ ಫೋನ್ಗಳು ಈಸಿಯಾಗಿ ಇಡಬಹುದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಸಿಂಗಲ್ ಹ್ಯಾಂಡ್ ನಲ್ಲಿ ಕೂಡ ಇದು ಎರಡು ಸ್ಮಾರ್ಟ್ ಫೋನ್ಗಳ ಯೂಸ್ ಮಾಡಬಹುದು. ವಿವೋ X200 FE ಅಲ್ಲಿ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮ್ ನ ಯೂಸ್ ಮಾಡಲಾಗಿದೆ. ಇದು ಫ್ಲಾಟ್ ಟೈಪ್ ಫ್ರೇಮ್ ಆಗಿದೆ ಮತ್ತು ಬ್ಯಾಕ್ ನಲ್ಲಿ ಗ್ಲಾಸ್ ಇದೆ. ಇನ್ನು OnePlus 13s ನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಇದೆ ಮತ್ತು ಇದರ ಬ್ಯಾಕ್ ನಲ್ಲಿ ಗ್ಲಾಸ್ ಯೂಸ್ ಮಾಡಲಾಗಿದೆ. ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ OnePlus 13s ನಲ್ಲಿ 185 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು ಇದು ತುಂಬಾ ಲೈಟ್ ವೆಯ್ಟ್ ಆಗಿದೆ. ಆದರೆ ವಿವೋ X200 FE ಅಲ್ಲಿ 186 ಗ್ರಾಮ್ಸ್ ವೆಯ್ಟ್ ಇದೆ. ಇದು ಬಿಗ್ಗರ್ ಬ್ಯಾಟ್ರಿ ಕೂಡ ಇದೆ. ಈ ಎರಡು ಫೋನ್ಗಳಲ್ಲಿ IP ರೇಟಿಂಗ್ ಸಿಗ್ತಾ ಇದೆ. ಆದರೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. OnePlus 13s ನಲ್ಲಿ IP69 ರೇಟಿಂಗ್ ಇದೆ. ಆದರೆ ವಿವೋ X200 FE ಅಲ್ಲಿ IP68 IP69 ರೇಟಿಂಗ್ ಸಿಗ್ತಾ ಇದೆ. ಅಂದ್ರೆ ವಿವೋ ಫೋನ್ ನ ಅಂಡರ್ ವಾಟರ್ ಯೂಸ್ ಮಾಡಬಹುದು. ಇದಿಲ್ಲದೆ ಎರಡು ಫೋನ್ಗಳ ಸೈಜ್ ಎಕ್ಸಾಕ್ಟ್ಲಿ ಸೇಮ್ ಇದೆ ಮತ್ತು ಡಿಸ್ಪ್ಲೇ ಕೂಡ ಸೇಮ್ ಸಿಮಿಲರ್ ಆಗಿದೆ. ಇನ್ನು ವಿವೋದಲ್ಲಿ 6.31 ಇಂಚಸ್ ಡಿಸ್ಪ್ಲೇ ಇದೆ, ಆದರೆ OnePlus ನಲ್ಲಿ 6.32 ಇಂಚಸ್ ಡಿಸ್ಪ್ಲೇ ಇದೆ. ಎರಡು ಸ್ಮಾರ್ಟ್ ಫೋನ್ಗಳ ಡಿಸ್ಪ್ಲೇ 1.5K ರೆಸಲ್ಯೂಷನ್ ಹೊಂದಿದೆ. ಎರಡು ಡಿಸ್ಪ್ಲೇಗಳು 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಾ ಇದ್ದಾವೆ. ಯೂಟ್ಯೂಬ್ ನಲ್ಲಿ 4K HDR ವಿಡಿಯೋಸ್ ಎರಡು ಸ್ಮಾರ್ಟ್ ಫೋನ್ಗಳಲ್ಲಿ ಸ್ಮೂತ್ ಪ್ಲೇ ಆಗುತ್ತೆ. ಎರಡು ಫೋನ್ಗಳಲ್ಲಿ LTPO AMO ಪ್ಯಾನಲ್ಸ್ ಇದೆ ಮತ್ತು OnePlus 13s ನಲ್ಲಿ ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಇದೆ. ಆದರೆ ವಿವೋ X200 FE ಅಲ್ಲಿ 5000 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. OnePlus 13s ನಲ್ಲಿ 1700 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಆದರೆ ಡಿಸ್ಪ್ಲೇ ಪ್ರೊಡಕ್ಷನ್ ವಿಷಯದಲ್ಲಿ ವಿವೋ X200 FE ಶಾರ್ಟ್ ಸೆನ್ಸೇಷನ್ ಪ್ರೊಡಕ್ಷನ್ ಸಿಗ್ತಾ ಇದೆ. OnePlus 13s ನಲ್ಲಿ ಕ್ರಿಸ್ಟಲ್ ಶೀಲ್ಡ್ ಪ್ರೊಡಕ್ಷನ್ ಇದೆ. ಮತ್ತು ಎರಡು ಫೋನ್ಗಳ UI ಬಗ್ಗೆ ಮಾತಾಡೋದಾದ್ರೆ ಎರಡು ಸ್ಮಾರ್ಟ್ ಫೋನ್ಗಳಲ್ಲಿ Android 15 ಇದೆ, ವಿವೋದಲ್ಲಿ Fun Touch OS 15 ಇದೆ. ಆದರೆ OnePlus ನಲ್ಲಿ Oxygen OS 15 ಇದೆ. ಆದರೆ ಯಾವ OS ಬೆಟರ್ ಇದೆ ಅಂತ ನಿಮ್ಮ ಪ್ರಿಫರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಎರಡು ಸ್ಮಾರ್ಟ್ ಫೋನ್ಗಳು ಅನಿಮೇಷನ್ ತುಂಬಾ ಸ್ಮೂತ್ ಆಗಿದಾವೆ, ಎರಡು UI ಚೆನ್ನಾಗಿದೆ. ಇನ್ನು ಪರ್ಫಾರ್ಮೆನ್ಸ್ ನ ನೋಡೋದಾದ್ರೆ OnePlus 13s ನಲ್ಲಿ Snapdragon 8 Elite ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ 222+ ಆಂಥಿಥ್ಯೂ ಸ್ಕೋರ್ ಇದೆ ಮತ್ತು ವಿವೋ X200 FE ಅಲ್ಲಿ Dimensity 9300+ ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ 13 lakh+ ಆಂಥಿಥ್ಯೂ ಸ್ಕೋರ್ ಇದೆ. ಎರಡು ಫೋನ್ ನ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಆದರೆ OnePlus 13s ನಲ್ಲಿ Snapdragon 8 Elite ಸ್ವಲ್ಪ ಜಾಸ್ತಿ ಪವರ್ಫುಲ್ ಆಗಿದೆ. ಅಂದ್ರೆ ಎರಡು ಸ್ಮಾರ್ಟ್ ಫೋನ್ ನ BGM ನಲ್ಲಿ 90 FPS ನಲ್ಲಿ ಗ್ರಾಫಿಕ್ ನ ಇಡಬಹುದು. ಎರಡರಲ್ಲೂ ಸೇಮ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಆದ್ರೆ ರಿಯಲ್ ಲೈಫ್ ಯೂಸೇಜ್ ಅಲ್ಲಿ OnePlus 13s ಸ್ಲೈಟ್ಲಿ ಬೆಟರ್ ಆಪ್ಟಿಮೈಸ್ ಆಗಿದೆ. ಆದ್ರೆ ವಿವೋ X200 FE ಕೂಡ ಸ್ಟ್ರಾಂಗ್ ಇದೆ. ನಿಮ್ಮ ಡೇ ಟು ಡೇ ಟಾಸ್ಕ್ ಆರಾಮಾಗಿ ಯೂಸ್ ಮಾಡಬಹುದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಇವುಗಳ ಬ್ಯಾಟ್ರಿ ವಿಷಯಕ್ಕೆ ಬಂದ್ರೆ ಎರಡು ಸ್ಮಾರ್ಟ್ ಫೋನ್ಗಳು 2 ದಿನ ಬ್ಯಾಟ್ರಿ ಪ್ಯಾಕಪ್ ಕೊಡ್ತವೆ. ಆದ್ರೆ ವಿವೋನ ಬ್ಯಾಟ್ರಿ ಸ್ಲೈಟ್ಲಿ ಬೆಟರ್ ಪರ್ಫಾರ್ಮ್ ಕೊಡುತ್ತೆ. OnePlus 13s ನಲ್ಲಿ 5500 mAh ಬ್ಯಾಟ್ರಿ ಇದೆ ಮತ್ತು 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಆದ್ರೆ ವಿವೋ X200 FE ನಲ್ಲಿ 6500 mAh ಬ್ಯಾಟ್ರಿ ಇದೆ ಮತ್ತು 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ನು ಇವುಗಳ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ವಿವೋ X200 FE ಅಲ್ಲಿ 50 MP ಪ್ರೈಮರಿ ಕ್ಯಾಮ್ರಾ ಇದೆ. ಇದರಲ್ಲಿ ಸೋನಿ IMX921 ಸೆನ್ಸಾರ್ ಇದೆ. Zeiss ಆಪ್ಟಿಕಲ್ ನೋಡೋದಕ್ಕೆ ಸಿಗುತ್ತೆ ಮತ್ತು OS ಸಪೋರ್ಟ್ ಕೂಡ ಇದೆ. 50 MP ಟೆಲಿಫೋಟೋ ಕ್ಯಾಮ್ರಾ ಇದೆ. ಇದರಲ್ಲಿ Zeiss ಆಪ್ಟಿಕಲ್ ನೋಡೋದಕ್ಕೆ ಸಿಗುತ್ತೆ. 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಮತ್ತು 50 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಆದರೆ OnePlus 13s ನಲ್ಲಿ 50 MP ಪ್ರೈಮರಿ ಕ್ಯಾಮ್ರಾ ಇದೆ, 50 MP ಟೆಲಿಫೋಟೋ ಕ್ಯಾಮ್ರಾ ಇದೆ ಮತ್ತು 32 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಆದರೆ ಎರಡು ಸ್ಮಾರ್ಟ್ ಫೋನ್ಗಳ ರೇರ್ ಕ್ಯಾಮ್ರಾ ಇಂದ 4K 60 FPS ವಿಡಿಯೋ ತೆಗಿಬಹುದು. ಆದರೆ OnePlus 13s ಫ್ರಂಟ್ ಕ್ಯಾಮ್ರಾ ಇಂದ 4K 30 FPS ಸಪೋರ್ಟ್ ಇದೆ ಅಷ್ಟೇ, 60 FPS ಸಪೋರ್ಟ್ ಇಲ್ಲ. ಆದರೆ ವಿವೋ 4K 60 FPS ವಿಡಿಯೋಸ್ ತೆಗಿಬಹುದು. ಆದರೆ ಎರಡು ಫೋನ್ಗಳ ವಿಡಿಯೋಸ್ ನಲ್ಲಿ ಡೀಟೇಲ್ ಚೆನ್ನಾಗಿದೆ. ಎರಡು ವಿಡಿಯೋಸ್ ಸೇಮ್ ಅಂತಾನೆ ಅನ್ಸುತ್ತೆ. ಎರಡು ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಮತ್ತು ಫೋಟೋ ಕಡೆ ಬಂದ್ರೆ ಒಂದು ಫೋಟೋದಲ್ಲಿ ವಿವೋ ಬೆಟರ್ ಇದೆ ಅನ್ಸುತ್ತೆ, ಇನ್ನೊಂದು ಫೋಟೋದಲ್ಲಿ OnePlus ಬೆಟರ್ ಇದೆ ಅನ್ಸುತ್ತೆ. ಆದರೆ ಡೀಟೇಲ್ಸ್ ಎರಡು ಸೇಮ್ ಸಿಮಿಲರ್ ಆಗಿದೆ.
ಕಲರ್ ಸೇಮ್ ಆಗಿದೆ, ಆದರೆ ವಿವೋದಲ್ಲಿ ಸ್ವಲ್ಪ ಬೆಟರ್ ಫೋಟೋಸ್ ಬರುತ್ತೆ. ಆದರೆ ಕೆಲವು ಫೋಟೋಸ್ ಅಲ್ಲಿ ಒನ್ ಪ್ಲಸ್ ಬೆಟರ್ ಅನ್ಸುತ್ತೆ. ಸ್ಕಿನ್ ಟೋನ್ ಒನ್ ಪ್ಲಸ್ ನಲ್ಲಿ ಚೆನ್ನಾಗಿದೆ ಮತ್ತು ಪೋರ್ಟ್ರೇಟ್ ಮೋಡ್ ನಲ್ಲಿ ವಿವೋ X200FE ಬೆಟರ್ ಪರ್ಫಾರ್ಮ್ ಮಾಡುತ್ತೆ. ನ್ಯಾಚುರಲ್ ಫೋಟೋಸ್ ಕೊಡುತ್ತೆ. ಒನ್ ಪ್ಲಸ್ ಫೋಟೋಸ್ ನಲ್ಲಿ ಸ್ವಲ್ಪ ಓವರ್ ಎಕ್ಸ್ಪೋಸ್ ಆಗುತ್ತೆ ಮತ್ತು ಸೆಲ್ಫಿ ಫೋಟೋಸ್ ಅಲ್ಲಿ ಎರಡು ಫೋನ್ ಸೇಮ್ ಡೀಟೇಲ್ಸ್ ನ ಕೊಡುತ್ತೆ. ಜಾಸ್ತಿ ಏನೋ ಡಿಫ್ರೆನ್ಸ್ ಇಲ್ಲ. ಓವರ್ ಆಲ್ ಫೋಟೋಸ್ ಕ್ವಾಲಿಟಿಯಲ್ಲಿ ವಿವೋ X200FE ಸ್ಲೈಟ್ಲಿ ಬೆಟರ್ ಆಗಿದೆ, ಆದ್ರೆ ಒನ್ ಪ್ಲಸ್ 13s ನಲ್ಲಿ ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಈಗ ಎರಡು ಫೋನ್ಗಳಲ್ಲಿ ಯಾವ ಫೋನ್ ತಗೊಳ್ಬೇಕು ಅಂದ್ರೆ ನನ್ನ ಪ್ರಕಾರ ವಿವೋ X200FE ಕ್ಯಾಮ್ರಾ ಸ್ವಲ್ಪ ಬೆಟರ್ ಆಗಿದೆ. 100x ಝೂಮ್ ಮಾಡಬಹುದು, ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. ಕ್ಯಾಮ್ರಾ ವಿಷಯದಲ್ಲಿ ಈ ಫೋನ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಆದ್ರೆ ಜಾಸ್ತಿ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಒನ್ ಪ್ಲಸ್ 13s ಬೆಟರ್ ಆಗಿದೆ. ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ಸಿಗುತ್ತೆ. ಇದು ಡೈಮೆನ್ಸಿಟಿ 9300 ಪ್ಲಸ್ ಗಿಂತ ಬೆಟರ್ ಪ್ರೊಸೆಸರ್ ಆಗಿದೆ. ಸೊ ಇದಾಗಿತ್ತು ಒನ್ ಪ್ಲಸ್ 13s ವರ್ಸಸ್ ವಿವೋ X200FE ನ ಫುಲ್ ಡೀಟೇಲ್ ಕಂಪ್ಯಾರಿಸನ್ ವಿಡಿಯೋ. ಈ ಎರಡು ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು? ಯಾವ ಫೋನ್ ನ ನೀವು ತಗೊಳ್ತೀರಾ? ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.